ನಮಸ್ಕಾರ ಐ ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ. ಕಾಂಗ್ರೆಸ್ ಅವರಿಗೆ ಸೋಲಿನ ಹತಾಶೆಯ ಕೂಡಿದ ಮೈಸೂರು ಸಭೆಯಲ್ಲಿ ದೇವೇಗೌಡರು ಗರ್ಜಿಸಿದ ನಂತರ ಕಾಂಗ್ರೆಸ್ ಅವರಿಗೆ ಭಯ ಶುರುವಾಗಿದೆ. ಭಯಭೀತರಾಗಿ ಮಹಿಳಾ ಕಾರ್ಯಕರ್ತೆಯರನ್ನ ಮುಂದಿಟ್ಟು ಧಿಕ್ಕಾರವನ್ನ ಕೂಗಿಸಿದ್ದಾರೆ ಎಂದು ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ರು. ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಸಂಕಲ್ಪ ಹೆಸರಿನ 10 ವರ್ಷ ಸಾಧನೆಯ ಪ್ರಣಾಳಿಕೆಯನ್ನು ಮಾಜಿ ಶಾಸಕ ಸಿಟಿ ರವಿ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಮೋದಿ ಅವರು 4 ಜಾತಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅವುಗಳೆಂದರೆ ಬಡವರು, ಮಹಿಳೆಯರು, ಮಕ್ಕಳು ಮತ್ತು ರೈತರು. ಈ 4 ಜಾತಿಗಳಿಗೆ ಆದ್ಯತೆ ಕೊಟ್ಟು ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಸಂಕಲ್ಪ ಮಾಡಿದ್ದಾರೆ. ಬಿಜೆಪಿ ಗ್ಯಾರಂಟಿ ಜನರ ಬದುಕು ಬದಲಾಯಿಸುತ್ತದೆ, ಕಾಂಗ್ರೆಸ್ ಗ್ಯಾರಂಟಿ ವೋಟ್ ಬ್ಯಾಂಕನ್ನು ಸೃಷ್ಟಿ ಮಾಡುತ್ತದೆ ಎಂದರು. ವಿಜಯಪುರಕ್ಕೆ ಜಿಗಜಿಣಗಿ, ದೇಶಕ್ಕೆ ಮೋದಿ ಅನ್ನುವ ಘೋಷವಾಕ್ಯದೊಂದಿಗೆ ಈ ಚುನಾವಣೆಯಲ್ಲಿ ನಾವು ಜನರ ಹತ್ರ ಆಶೀರ್ವಾದವನ್ನು ಬೇಡ್ತೇವೆ. ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ವಿಕಸಿತ ಭಾರತದ ಸಂಕಲ್ಪ ಪತ್ರ, ಭವಿಷ್ಯದ ಭಾರತವನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿಯ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು. ಅದರ ಕನ್ನಡ ಆವೃತ್ತಿಯನ್ನು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಪಕ್ಷದ ಮುಖಂಡರುಗಳ ಜೊತೆಗೆ ತಮ್ಮ ಮುಂದೆ ಆ ಪ್ರಣಾಳಿಕೆಯನ್ನು ಬಿಡುಗಡೆಯನ್ನು ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಪ್ರಣಾಳಿಕೆಯಲ್ಲಿ ಮೋದಿ ಗ್ಯಾರಂಟಿ ಇದೆ. ಮೋದಿ ಗ್ಯಾರಂಟಿ ಅಂದರೆ ಪ್ರಾಣ ಹೋದರೂ ಕೊಟ್ಟು ಮಾತು ಮೀರಬಾರದು ಅನ್ನೋದು ಮೋದಿ ಗ್ಯಾರಂಟಿ. ಸುರಕ್ಷಿತ ಭಾರತ ಮೋದಿ ಗ್ಯಾರಂಟಿ, ಸುಶಿಕ್ಷಿತ ಭಾರತ ಮೋದಿ ಗ್ಯಾರಂಟಿ, ಸಮೃದ್ಧ ಭಾರತ ಮೋದಿ ಗ್ಯಾರಂಟಿ, ಆತ್ಮನಿರ್ಭರ ಭಾರತ ಮೋದಿ ಗ್ಯಾರಂಟಿ. ನಮ್ಮ ಗುರಿ ವಿಶ್ವಗುರು ಭಾರತ ಆಗಬೇಕು ಅನ್ನೋದು ನಮ್ಮ ಗುರಿ. ಈ ಪ್ರಣಾಳಿಕೆಯಲ್ಲಿ ಪ್ರಮುಖವಾಗಿ 4 ಜಾತಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಆ ಜಾತಿ ಯಾವುದು ಅಂತ ಹೇಳಿದ್ರೆ ಬಡವರು, ಮಹಿಳೆಯರು, ರೈತರು ಮತ್ತು ಯುವಕರು. ಬಡವರು, ಮಹಿಳೆಯರು, ರೈತರು ಮತ್ತು ಯುವಕರು. ಅದು ಆ 4 ಜಾತಿಗಳಿಗೆ ವಿಶೇಷವಾಗಿ ಆದ್ಯತೆ ಕೊಟ್ಟು ದೇಶವನ್ನು ಅಭಿವೃದ್ಧಿ ಪಥದ ಕಡೆಗೆ ತೆಗೆದುಕೊಂಡು ಹೋಗುವಂಥ ಸಂಕಲ್ಪ ಇದರೊಳಗಡೆ ಇದೆ. ಬಿಜೆಪಿ ಗ್ಯಾರಂಟಿ ಜನರ ಬದುಕನ್ನು ಬದಲಾಯಿಸುತ್ತೆ. ಬಿಜೆಪಿಯ ಗ್ಯಾರಂಟಿಯ ಪರಿಣಾಮ 25 ಕೋಟಿ ಜನ, ಭಾರತದ ಜನ ಅತಿ ಕಡುಬಡತನದಿಂದ ಬಡತನ ಮುಕ್ತರಾಗಿದ್ದಾರೆ ಅಂತಕ್ಕಂಥದ್ದನ್ನು ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ಅದು ಬದುಕನ್ನು ಬದಲಾಯಿಸೋದು ಮೋದಿಜಿಯವರ ಗ್ಯಾರಂಟಿ. ಕಾಂಗ್ರೆಸ್ ಗ್ಯಾರಂಟಿ ವೋಟ್ ಬ್ಯಾಂಕನ್ನು ಸೃಷ್ಟಿ ಮಾಡೋದು. ಅದು ಕಾಂಗ್ರೆಸ್ ಪ್ರಾಯೋಜಿತವಾಗಿರ್ತಕ್ಕಂಥ ಪ್ರತಿಭಟನೆ. ಅದು ಕಾಂಗ್ರೆಸ್ ಪ್ರಾಯೋಜಿತ. ಅವರಿಗೆ ಸೋಲಿನ ಹತಾಶೆ ಕೂಡಿದೆ. ಮೊನ್ನೆ ದೇವೇಗೌಡರು ಮೈಸೂರಿನ ಸಭೆಯಲ್ಲಿ ಗರ್ಜಿಸಿದ ನಂತರ ಅವರಿಗೆ ಭಯ ಪ್ರಾರಂಭ ಆಗಿದೆ. ಆ ಭಯಭೀತರಾಗಿ ಮಹಿಳಾ ಕಾರ್ಯಕರ್ತರನ್ನು, ಅವ್ರದೇ ಪಕ್ಷದ ಮಹಿಳಾ ಕಾರ್ಯಕರ್ತರನ್ನು ಮುಂದೆ ಬಿಟ್ಟು ಈ ಪ್ರಹಸನವನ್ನು ಮಾಡಿದ್ದಾರೆ.